ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅವಧಿ ವಿಸ್ತರಣೆಯಾಗಿದೆ. ಎಲ್ಲಿ ತನಕ? ಜೂನ್ 10ನೇ ತಾರೀಕಿನವರೆಗೂ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿದೆ ನ್ಯಾಯಾಲಯ. ಎಸ್ಐಟಿ ಪರ ವಾದ ಮಂಡಿಸಿದ್ರು ಎಸ್ಪಿಪಿ ಅಶೋಕ್ ನಾಯಕ್. ಎಸ್ಐಟಿ ಕಸ್ಟಡಿ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಇನ್ನು ಜೂನ್ 10ನೇ ತಾರೀಕಿನ ತನಕ ಎಸ್ಐಟಿಯ ವಶದಲ್ಲಿದ್ದು ಎಸ್ಐಟಿ ಕೇಳಬಹುದಾದಂತ ಪ್ರಶ್ನೆ ನಡೆಸಬಹುದಾದಂತ ತನಿಖೆಗೆ ಸಹಕರಿಸಬೇಕಾಗುತ್ತೆ. ಹಲವು ಕಾರಣಗಳನ್ನ ಮುಂದಿಟ್ಟು ಕಸ್ಟಡಿಗೆ ಕೇಳಿತ್ತು ಎಸ್ಪಿಪಿ ಅಂತ ಕೇಳಿದ್ರು. ಹೊಳೆನರಸೀಪುರ ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಪಡೆದಿದ್ದಾರೆ ಎಸ್ಐಟಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಈ ಮುಖ್ಯವಾಗಿ ಇನ್ನೂ ಅಲ್ಲಿಗೆ ಇವತ್ತಿನ ಲೆಕ್ಕಾಚಾರವಾಗಿ ಹಾಕೋದಾದ್ರೆ ಇನ್ನೂ 4 ದಿನ ಅವರು ಎಸ್ಐಟಿ ವಶದಲ್ಲೇ ಇರಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ. ಆಮೇಲೆ ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ಪ್ರಕರಣದಲ್ಲಿ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು, ಅಂದರೆ ಎಸ್ಐಟಿ ಕಸ್ಟಡಿ ಅವಧಿಯನ್ನು ಹೆಚ್ಚು ಮಾಡಿರುವಂಥದ್ದು. ಇದು ನಾವು ನೋಡ್ತಾ ಇದೀವಲ್ಲ, ಇದು ಪ್ರಜ್ವಲ್ ಅವರನ್ನು ಮತ್ತೆ ಕೋರ್ಟ್ಗೆ ಕರ್ಕೊಂಡ್ಬಂದು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭ. ಈಗಲೂ ಕೂಡ ಅಕ್ಕಪಕ್ಕ ಎಲ್ಲ ಮಹಿಳಾ ಅಧಿಕಾರಿಗಳನ್ನೇ ಕೂರಿಸ್ಕೊಂಡು ಪ್ರಜ್ವಲ್ನನ್ನು ಹೀಗೆ ಕೋರ್ಟ್ಗೆ, ಆಮೇಲೆ ಎಸ್ಐಟಿ ಕಚೇರಿಗೆ, ಕೋರ್ಟ್ಗೆ, ಎಸ್ಐಟಿ ಕಚೇರಿಗೆ ಹೀಗೆ ತಿರುಗಿಸುವಂಥ ಕಾರ್ಯ ಆಗ್ತಾ ಇದೆ ನೋಡಿ. ಈಗಲೂ ಕೂಡ ಅಲ್ಲಿ ಪಕ್ಕದಲ್ಲಿ ಮಹಿಳಾ ಅಧಿಕಾರಿಯನ್ನೇ ಕೂರಿಸ್ಕೊಂಡು ಆನಂತರದಲ್ಲಿ ಪ್ರಜ್ವಲ್ನನ್ನು ಕರ್ಕೊಂಡು ಹೋದಂಥ ಸಂದರ್ಭ ಇದು. ಸೊ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಎಸ್ಪಿಪಿ ಹಲವು ವಿಚಾರಗಳನ್ನ ಮುಂದಿಟ್ಟಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಪ್ರಜ್ವಲ್ ತನಿಖೆಗೆ ಯಾವ ಮಟ್ಟಿಗಿನ ಸಹಕಾರ ನೀಡ್ತಾ ಇದ್ದಾನೆ, ಏನು ಎತ್ತ ಅನ್ನುವಂಥ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪಕ್ಕೆ ಬಂತು.